ನಿಮ್ಮನ್ನ ಇನ್ನೊಂದು ಲೋಕಕ್ಕೆ ಕರೆದುಕೊಂಡು ಹೋಗುವ ಇಂಡಿಯಾದ 5 ಬೆಸ್ಟ್ ಮೋಡಿ ಮಾಡುವ ಪ್ಲೇಸ್ಗಳು. ನಂಬರ್ 1, ರಾಬರ್ಟ್ ಕೇವ್. ಡೆಹ್ರಾಡೂನ್ನಲ್ಲಿರುವ ಈ ಪ್ಲೇಸ್ ಕಲ್ಲಿನ ಗುಹೆಗಳ ಮಧ್ಯೆ ಹರಿಯುವ ನದಿ ಹಾಗೆ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಳಬಹುದು. ತಣ್ಣಗೆ ಜುಳುಜುಳು ಹರಿಯುವ ನೀರು, ನೀರಿನ ಬುಗ್ಗೆಗಳು ಹಾಗೆ ಗುಹೆಯೊಳಗೆ ಬೀಳುವ ಸೂರ್ಯನ ಹೊಂಗಿರಣ ನಿಮ್ಮನ್ನ ಇನ್ನೊಂದು ಲೋಕಕ್ಕೆ ಕರೆದೊಯ್ಯುತ್ತದೆ. ಬೆಸ್ಟ್ ಟೈಮ್ ಟು ವಿಸಿಟ್ ಏಪ್ರಿಲ್ ಟು ಅಕ್ಟೋಬರ್. ನಂಬರ್ 2, ಕೂಗಾ ವ್ಯಾಲಿ. ಲಡಾಖ್ ನಲ್ಲಿ ಇರುವ ಈ ಸ್ಪಾಟ್ ಒಂದು ಯೂನಿಕ್ ಸ್ಪಾಟ್ ಅಂತಾನೆ ಹೇಳ್ಬಹುದು. ಇಲ್ಲಿ ಈ ರೀತಿಯ ಹುಲ್ಲುಗಾವಲನ್ನ ನೀವು ಕಾಣಬಹುದು. ಇಲ್ಲಿಯ ವಿಶೇಷತೆ ಈ ಬಿಸಿ ನೀರಿನ ಬುಗ್ಗೆಗಳು, ಸುತ್ತಲೂ ಮೌಂಟೇನ್ಗಳು ಹಾಗೆ ಕಣ್ಣುದ್ದಕ್ಕೂ ಕಾಣುವ ನೀಲಿ ಆಕಾಶ ಹಾಗೆ ವಿಶಾಲವಾಗಿ ಹರಡಿಕೊಂಡಿರುವ ಈ ಗ್ರೀನ್ಲ್ಯಾಂಡ್. ಇದನ್ನ ಅನುಭವಿಸಲು ಒಂದ್ಸರಿಯಾದ್ರೂ ವಿಸಿಟ್ ಮಾಡಿ. ಬೆಸ್ಟ್ ಟೈಮ್ ಟು ವಿಸಿಟ್ ಜೂನ್ ಟು ಸೆಪ್ಟೆಂಬರ್. ನಂಬರ್ 3, ಧನುಷ್ಕೋಡಿ. ತಮಿಳುನಾಡಿನಲ್ಲಿ ಬರುವ ಈ ಪ್ಲೇಸ್ ಸ್ವರ್ಗ ಅಂತಾನೆ ಹೇಳಬಹುದು. ನೀವು ಬೀಚ್ ಲವರ್ಸ್ ಆಗಿದ್ರೆ ಇದು ನಿಮಗೆ ಸೂಟೇಬಲ್ ಆಗುತ್ತೆ. ಧನುಷ್ಕೋಡಿ ಅಂದರೆ ಬಿಲ್ಲಿನ ತುದಿ ಅಂತಲೂ ರಾಮಾಯಣದ ಕಥೆಯನ್ನ ಈ ಪ್ಲೇಸ್ ಸಾರುತ್ತದೆ. ಹಿಂದೂ ಮಹಾಸಾಗರವು ಬಂಗಾಳ ಕೊಲ್ಲಿಯನ್ನ ಸಂಧಿಸುವ ಒಂದು ತಾಣ. ಸುತ್ತಲೂ ಸಮುದ್ರ, ಏರಿಳಿತದ ಅಲೆಗಳು, 360 ಡಿಗ್ರಿ ಬ್ಲೂ ವ್ಯೂನ ಜೊತೆಗೆ ಪ್ರಕಾಶಮಾನವಾದ ಸೂರ್ಯನ ಬೆಳಕನ್ನು ಅನುಭವಿಸಲು ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಬೆಸ್ಟ್ ಟೈಮ್ ಟು ವಿಸಿಟ್ ಅಕ್ಟೋಬರ್ ಟು ಮಾರ್ಚ್. ನಂಬರ್ 4, ಮುಳ್ಳಯ್ಯನಗಿರಿ. ಚಿಕ್ಕಮಗಳೂರಿನಲ್ಲಿ ಬರುವ ಈ ಪ್ಲೇಸ್ ಅನ್ನ ಕನ್ನಡಿಗರು ಎಕ್ಸ್ಪೀರಿಯನ್ಸ್ ಆಗೇ ಇರ್ತಾರೆ. ಇದನ್ನ ಭೂಲೋಕದ ಹಸಿರು ಸ್ವರ್ಗ ಅಂತಾನೆ ಕರಿಬಹುದು. 6330 ಕಿಲೋಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟ ಪ್ರವಾಸಿಗರ ಫೇವರೇಟ್ ಸ್ಪಾಟ್ ಅಂತಾನೆ ಹೇಳಬಹುದು. ಮಂಜಿನಿಂದ ಕೂಡಿದ ಆ ವೆದರ್, ನೋಡಲು ಸಿಗುವ ಆ ಗ್ರೀನರಿ ನಮ್ಮನ್ನ ಇನ್ನೊಂದು ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಈ ಒಂದು ಪ್ಲೇಸ್ ಅನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ? ಎಕ್ಸ್ಪೀರಿಯನ್ಸ್ ಆದವರು ಸ್ವರ್ಗ ಅಂತ ಕಮೆಂಟ್ ಮಾಡಿ. ನಂಬರ್ 5, ಮನಾಲಿ. ನಿಮಗೆ ಅಡ್ವೆಂಚರಸ್ ಸ್ಪಾಟ್ ಇಷ್ಟ ಅಂತ ಆದ್ರೆ ಮನಾಲಿ ನಿಮಗೆ ಬೆಸ್ಟ್ ಸ್ಪಾಟ್ ಆಗುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಬರುವ ಈ ಪ್ಲೇಸ್ ಹಿಮದಿಂದ ಕೂಡಿದ್ದು. ಈ ಸ್ಥಳದಲ್ಲಿ ನೀವು ಪ್ಯಾರಾಗ್ಲೈಡಿಂಗ್, ಸ್ಕೈಯಿಂಗ್ ಮಾಡಲು ಅದ್ಭುತವಾದ ಸ್ಥಳವಾಗಿದೆ. ಹಿಮದಲ್ಲಿ ಎಕ್ಸ್ಪ್ಲೋರಿಂಗ್, ಟ್ರಾವೆಲಿಂಗ್ ನಿಮ್ಮನ್ನ ಬೇರೆ ಒಂದು ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಬೆಸ್ಟ್ ಟೈಮ್ ಟು ವಿಸಿಟ್ ಅಕ್ಟೋಬರ್ ಟು ಫೆಬ್ರವರಿ. ಈ 5 ಸ್ಪಾಟ್ಗಳಲ್ಲಿ ನಿಮಗೆ ದಿ ಬೆಸ್ಟ್ ಸ್ಪಾಟ್ ಅನ್ಸಿದ್ದು ಯಾವುದು, ಹಾಗೆ ನೀವು ಯಾವ್ದನ್ನ ಮೊದಲು ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ಕೊಂಡಿದ್ದೀರಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ನಿಮ್ಮ ಲವ್ಲಿ ಪಾರ್ಟ್ನರ್ ಜೊತೆಗೆ ಶೇರ್ ಮಾಡಿ. ಹಾಗೆ ಈ ಇನ್ಫಾರ್ಮೇಶನ್ ನಿಮಗೆ ವರ್ತಿ ಅನ್ಸಿದ್ರೆ ಕೇವಲ 1 ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಕನ್ನಡ ಫ್ಯಾಕ್ಟ್ ಕಾರ್ನರ್ ಅನ್ನ ಫಾಲೋ ಮಾಡಿ.